ಕ್ರೀಡಾ ಕ್ಷೇತ್ರದಲ್ಲಿ ಗ್ರಾಮೀಣ ಮತ್ತು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಕೋಸ್ಟಾ ಬ್ಯಾಡ್ಮಿಂಟನ್ ಸಂಸ್ಥೆ ನೂತನ ಹೆಜ್ಜೆ ಇಟ್ಟಿದ್ದು, ಉಡುಪಿ ಜಿಲ್ಲೆ ಕುಂದಾಪುರದ ಕೋಡಿಯಲ್ಲಿ ಉಚಿತ ತರಬೇತಿ ನೀಡಲಾಗುತ್ತಿದೆ. ಸರ್ಕಾರಿ ಶಾಲೆಯ 45 ವಿದ್ಯಾರ್ಥಿಗಳಿಗೆ ನುರಿತ ತರಬೇತಿದಾರರಿಂದ ತರಬೇತಿ ನೀಡಲಾಗುತ್ತಿದ್ದು, ನಿನ್ನೆ ಉಚಿತವಾಗಿ ಕಿಟ್ ವಿತರಣೆ ಮಾಡಲಾಯಿತು. ದೂರದರ್ಶನದೊಂದಿಗೆ ತರಬೇತಿದಾರ ಸೋಮಣ್ಣ, ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಹೆಚ್ಚಿಸುವುದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ಗುರುತಿಸುವ ಉದ್ದೇಶದಿಂದ ಉಚಿತ ತರಬೇತಿ ನೀಡಲಾಗುತ್ತಿದೆ ಎಂದರು. ಅವರು ಓದಿದ ಸರ್ಕಾರಿ ಶಾಲೆ, ಅವರು ಓದಿದ್ದು ಅವತ್ತಿನ ದಿನದ ಬಗ್ಗೆ ಯೋಚನೆ ಮಾಡಿಕೊಂಡ್ರೆ ಇವತ್ತು ಅವರು ಈ ಮಕ್ಕಳಿಗೆ ಮಾಡಿಕೊಡ್ತಾ ಇರೋಂಥದ್ದು ಭಾರಿ ಒಂದು ದೊಡ್ಡದೊಂದು ಕೆಲಸ ಇದು. ಆ ಮಕ್ಕಳು ಕರೆಕ್ಟಾಗಿ ಇವತ್ತು 30ರಲ್ಲಿ ಒಂದು 10 ಜನ ಈ ಕುಂದಾಪುರಕ್ಕೆ ಒಂದು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ತೋಡಿ ತಾಲೂಕು ಮಟ್ಟ ಆಡಿ ಡಿಸ್ಟಿಕ್ ಲೆವೆಲ್ಗೆ ಹೋಗಿ ಒಂದು ಸ್ಟೇಟ್ ಆಡಿ ಒಳ್ಳೆ ಒಂದು ಈ ನಮ್ಮ ಈ ಕೋಸ್ಟಾ ಬ್ಯಾಡ್ಮಿಂಟನ್ ಸೆಂಟರ್ಗೆ ಒಂದು ಹೆಸರು ತಂದ್ರೆ ಕ್ವಾಲಿಟಿ ಇರುವಂತ ಎಲ್ಲ ವಸ್ತುಗಳನ್ನು ಸಮೇತ ಬಡಾಕೆರೆ ಶಾಲೆಯ ಮುಖ್ಯೋಪಾಧ್ಯಾಯ ಸೀತಾರಾಮ ಶೆಟ್ಟಿ, ಕೋಸ್ಟಾ ಬ್ಯಾಡ್ಮಿಂಟನ್ ಸಂಸ್ಥೆಯು ರಾಜ್ಯ ಮಟ್ಟದ ನುರಿತ ತರಬೇತಿದಾರರನ್ನ ಕರೆಸಿ ತರಬೇತಿ ನೀಡುತ್ತಿರುವುದರಿಂದ ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ದೊರೆತಂತಾಗಿದೆ ಎಂದರು. ಅಭಿವೃದ್ಧಿಯನ್ನು ಹೊಂದಬೇಕು. ಜೊತೆಗೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕನಸಿನ ಕೂಸಾಗಿದ್ದಂಥ ಬ್ಯಾಡ್ಮಿಂಟನ್ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರತಿಭೆ ಬೆಳಗಲಿ. ವಿದ್ಯಾರ್ಥಿನಿ ತ್ರಿಷಾ, ಉತ್ತಮ ತರಬೇತಿ ದೊರೆಯುತ್ತಿದ್ದು ಮುಂದೆ ಬ್ಯಾಡ್ಮಿಂಟನ್ನಲ್ಲಿ ಸಾಧನೆ ಮಾಡುವ ಗುರಿ ಇದೆ ಎಂದರು. ಮೀಡಿಯಂ ಸಹಿಪ್ರ ಶಾಲೆ ಬಡಕೆರೆ ಅಂಗಳೂರಿನವರಿಗೆ ಉಚಿತವಾಗಿ ಕೋಚ್ ಅನ್ನು ಕೊಡುತ್ತಿದ್ದಾರೆ. ಇದರಿಂದ ನಮಗೆ ತುಂಬ ಸಹಾಯವಾಗುತ್ತಿದೆ. ವಿದ್ಯಾರ್ಥಿ ಪ್ರಥಮ್ ಕಳೆದ 2 ತಿಂಗಳಿನಿಂದ ತರಬೇತಿ ಜೊತೆಗೆ ಉಚಿತ ಕಿಟ್ ನೀಡುತ್ತಿದ್ದು ಕೋಸ್ಟಾ ಬ್ಯಾಡ್ಮಿಂಟನ್ ಸಂಸ್ಥೆಗೆ ಧನ್ಯವಾದ ತಿಳಿಸಿದರು. ಇವತ್ತು ನಮಗೆಲ್ಲ ಕಿಟ್ಟನ್ನು ವಿತರಣೆ ಮಾಡುತ್ತಿದ್ದಾರೆ.